ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಓಂ ವೇದ ವಿಭಾಗ ವಿಧಾತ್ರೆ ವಿಮಲಾಯ ಬ್ರಹ್ಮಣೇ ನಮೋ ವಿಶ್ವದೃಶೇ ಸಕಲ ಧೃತಿ ಹೇತು ಸಾಧನ ಸೂತ್ರ ಸೃಜೆ ಸತ್ಯವತ್ಯಭಿವ್ಯಕ್ತಿ ಮತೆ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 263ನೇ ಭಾಗ. ಅತಿಥಿಯಾಗಿ ಬಂದ ಸೂರ್ಯನಿಗೆ ಕಮಠನು, ನನ್ನ ಗುರುಗಳು ನನಗೆ ಹೇಳಿರುವುದನ್ನೇ ನಿನಗೆ ಹೇಳುತ್ತೇನೆ ಕೇಳು. ಬ್ರಾಹ್ಮಣನನ್ನು ಕೊಂದವನು ಕ್ಷಯರೋಗಿಯೂ, ಮದ್ಯ ಕುಡಿಯುವವನು, ಕೆಳತುಟಿಯ ಮೇಲೆ ಕೂರುವಂತಹ ಉಬ್ಬು ಹಲ್ಲುಗಳುಳ್ಳವನು, ಚಿನ್ನ ಕದಿಯುವವನು, ವಕ್ರವಾದ ಕೆಟ್ಟ ಉಗುರುಗಳನ್ನೂ, ಗುರುಪತ್ನಿಯನ್ನು ಗಮನ ಮಾಡಿದವನು, ವಿವರ್ಣವಾದ ಚರ್ಮವುಳ್ಳವನೂ ಆಗಿ ಜನಿಸುವರು. ಇವರ ಸ್ನೇಹ ಮಾಡಿದವರು ಮಹಾಪಾತಕಿಗಳಾಗುವರು. ಸಾಧು ಸತ್ಪುರುಷರ ನಿಂದನೆಯನ್ನು ಕೇಳಿದವರು ಕಿವುಡರಾಗಿಯೂ, ತಾನೇ ಅವರನ್ನು ನಿಂದಿಸುವವನು ಮೂಗನಾಗಿಯೂ ಜನಿಸುವರು. ಗುರುಗಳ ಆಜ್ಞೆ ಮೀರಿ ನಡೆಯುವವನು ಅಪಸ್ಮಾರ ರೋಗಿಯಾಗುವನು. ಗುರು ಹಿರಿಯರನ್ನು ಗೌರವಿಸದೆ ಉಪೇಕ್ಷೆ ಮಾಡುವವನು ಕ್ರಿಮಿಯಾಗಿ ಜನಿಸುವನು. ಶ್ರದ್ಧೆಯಿಂದ ಮಾಡಬೇಕಾದ ಕಾರ್ಯವನ್ನು ಅಲಕ್ಷಿಸುವವನು ದುಷ್ಟಬುದ್ಧಿಯುಳ್ಳವನಾಗಿ, ಸಾಧು ಸಜ್ಜನರ ದ್ರವ್ಯವನ್ನು ಅಪಹರಿಸುವವನು ಕುಂಟನಾಗಿ ಜನಿಸುವನು. ದಾನ ಮಾಡಿದುದನ್ನು ಮತ್ತೆ ಹಿಂದಕ್ಕೆ ತೆಗೆದುಕೊಳ್ಳುವವನು ಹೆಂಟೆಗೊದ್ದವಾಗಿ ಜನಿಸುವನು. ದೊಡ್ಡವರು ಕೋಪಗೊಂಡಾಗ ಅವರನ್ನು ಶಾಂತಗೊಳಿಸದವನು ಶಿರೋರೋಗಿಯಾಗುವನು. ಪುಷ್ಪವತಿಯಾದ ಸ್ತ್ರೀಯನ್ನು ಸಂಗಮಿಸಿದವನು ಚಂಡಾಲನಾಗಿಯೂ, ವಸ್ತ್ರಗಳನ್ನು ಕದ್ದವನು ಶ್ವೇತರೋಗಿಯಾಗಿಯೂ, ಬೇರೆಯವರ ಮನೆಗೆ ಬೆಂಕಿ ಇಡುವವನು ದುರ್ವಾಸನೆ ಬೀರುವ ಕುಷ್ಠರೋಗಿಯಾಗಿಯೂ ಜನಿಸುವನು. ಬೆಳ್ಳಿಯನ್ನು ಕದ್ದವನು ದುರ್ಧರ ರೋಗಿಯೂ, ಸುಳ್ಳು ಸಾಕ್ಷ್ಯ ಹೇಳುವವನು ಮುಖರೋಗಿಯೂ, ಪರಸ್ತ್ರೀಯರನ್ನು ಕಾಮಿಸಿದವನು ನೇತ್ರರೋಗಿಯೂ ಆಗಿ ಹುಟ್ಟುವರು. ಕೊಟ್ಟ ವಚನದಂತೆ ನಡೆಯದವನು ಅಲ್ಪಾಯುಷಿಯೂ, ಪರರ ಜೀವನೋಪಾಯವನ್ನು ಅಪಹರಿಸುವವನು ಯಾವಾಗಲೂ ಅಜೀರ್ಣದಿಂದ ಸಂಕಟ ಪಡುವನು. ಪಂಚಮಹಾಯಜ್ಞ ಮಾಡಿ ಶೇಷಾನ್ನವನ್ನು ಭುಂಜಿಸದವನು ಸದಾ ರೋಗಿಯಾಗಿರುವನು. ಅನೇಕ ಪತ್ನಿಯರಿದ್ದು ಒಬ್ಬಳಲ್ಲಿ ಮಾತ್ರ ಸಂಭೋಗಿಸುವವನು ಕ್ಷಯರೋಗಿಯಾಗುವನು. ತಾನು ಧರ್ಮ ಕಾರ್ಯ ನಿರತನಾದರೂ ಅನ್ಯಾಯ ಮಾಡುವ ಸ್ವಾಮಿಯನ್ನು ಸೇವಿಸುವವನು, ಯಾರು ಸ್ವಾಮಿಯ ಧನವನ್ನು ಸ್ವಂತಕ್ಕೆ ಬಳಸಿಕೊಳ್ಳುವನೋ ಅವನಿಗೆ ಜಲೋದರ ರೋಗ ಉಂಟಾಗುವುದು. ದುರ್ಬಲನನ್ನು ಹಿಂಸಿಸುತ್ತಿರುವುದನ್ನು ನೋಡಿ ಅದನ್ನು ತಡೆಯುವ ಶಕ್ತಿಯುಳ್ಳವನಾಗಿದ್ದರೂ ಉಪೇಕ್ಷಿಸುವವನು ಅಂಗವಿಕಲನಾಗಿ ಜನಿಸುವನು. ಆಹಾರ ಕದ್ದವನಿಗೆ ಆಹಾರ ಸಿಗದೆ ಯಾವಾಗಲೂ ಹಸಿವಿನಿಂದ ಬಳಲುವನು. ವ್ಯಾಜ್ಯವನ್ನು ಪರಿಹರಿಸುವಾಗ ಪಕ್ಷಪಾತದಿಂದ ವರ್ತಿಸುವವನಿಗೆ ಜಿಹ್ವ ಅಂದರೆ ನಾಲಿಗೆ ರೋಗವು ಬರುವುದು. ಧರ್ಮ ಪ್ರವೃತ್ತಿಯನ್ನು ಅತಿಕ್ರಮಿಸಿದವನು ಪತ್ನಿ, ಪುತ್ರ ಮೊದಲಾದ ಆಪ್ತೇಷ್ಟರನ್ನು ಕಳೆದುಕೊಳ್ಳುವನು. ಸಿದ್ಧವಾದ ಭೋಜನವನ್ನು ತಾನೇ ಮೊದಲು ಊಟ ಮಾಡುವವನು ಗಂಟಲು ರೋಗಿಯಾಗುವನು. ಪಂಚಯಜ್ಞಗಳನ್ನು ಮಾಡದೆ ಊಟ ಮಾಡಿದವನು ನಾಯಿಯಾಗಿ ಹುಟ್ಟುವನು. ಪರ್ವಕಾಲದಲ್ಲಿ ವ್ರತ, ಹಬ್ಬ, ಹರಿದಿನಗಳಲ್ಲಿ ಸ್ತ್ರೀ ಸಂಗ ಮಾಡುವನು ಮೇಹ ರೋಗಿಯಾಗುವನು. ಮನೆಯಲ್ಲಿರುವ ಪತ್ನಿಯನ್ನು ಬಿಟ್ಟು ವೇಶ್ಯೆಯಲ್ಲಿ ಅನುರಕ್ತನಾದವನು ಬೋಳು ತಲೆಯುಳ್ಳವನಾಗುವನು. ಕಷ್ಟಸ್ಥಿತಿಯಲ್ಲಿರುವ ಮಿತ್ರರು, ಬಂಧುಗಳು, ಯಜಮಾನರು, ಆಪ್ತರು, ಅನುಯಾಯಿಗಳು ಇವರಿಗೆ ಸಕಾಲದಲ್ಲಿ ಸಹಾಯ ಮಾಡದೆ ಕಡೆಗಣಿಸುವವನು ಯಾವಾಗಲೂ ಕಷ್ಟದ ಜೀವನವನ್ನೇ ಸಾಗಿಸುತ್ತಿರುವನು. ಬಂಧುಗಳೇ, ಇದರ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.